ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವೈ.ಎ. ನಾರಾಯಣಸ್ವಾಮಿ ಪರ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಲ್ಲಿ 20 ತಿಂಗಳ ಅಧಿಕಾರ ಇತಿಹಾಸ ಸೃಷ್ಟಿಸಲಾಗಿದೆ. ನಾವಿದ್ದ ಮೈತ್ರಿ ಸರ್ಕಾರದ 20 ತಿಂಗಳಲ್ಲಿ ಅತಿ ಹೆಚ್ಚು ಶಾಲೆ ಕಾಲೇಜು ಆರಂಭಿಸಲಾಗಿದೆ ಎಂದರು. ನಾನು ಮುಖ್ಯಮಂತ್ರಿಯಾಗಿದ್ದ 20 ತಿಂಗಳ ಅವಧಿಯಲ್ಲಿ 1 ಲಕ್ಷ ಶಿಕ್ಷಕರನ್ನ ನೇಮಕ ಮಾಡಿದ್ದು ದೊಡ್ಡ ದಾಖಲೆ ಆಗಿದೆ. 56,000 ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಿದ್ದು ಇತಿಹಾಸ ನಿರ್ಮಾಣವಾಗಿದೆ. ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ನೀಡಿ ಜೀವ ಕೊಟ್ಟಿದ್ದು ನಮ್ಮ ಮೈತ್ರಿ ಸರ್ಕಾರದ ಸಾಧನೆಯಾಗಿದೆ ಎಂದು ಕುಮಾರಸ್ವಾಮಿ ಹೇಳಿದರು. 25,000 ಮತ ಇರುವ ಕ್ಷೇತ್ರವಿದೆ. ನಮ್ಮ ಕಾರ್ಯಕರ್ತರು ಅಷ್ಟು ಶಿಕ್ಷಕರನ್ನ ಭೇಟಿ ಮಾಡಿ ಮೈತ್ರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು. ರೈತರು ಬದುಕಿದ್ದಾರೆ ಎನ್ನುವುದನ್ನು ಸರ್ಕಾರ ಮರೆತು ಹೋಗಿದೆ. ರೈತರ ಆತ್ಮಹತ್ಯೆ ವರದಿ ತರಿಸಿಕೊಳ್ಳಲು ಆಡಳಿತ ಸರ್ಕಾರದಿಂದ ಆಗಿಲ್ಲ ಎಂದು ಲೇವಡಿ ಮಾಡಿದ್ರು. ಅನ್ನದಾತನ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ರೈತರು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸರ್ಕಾರದಿಂದ ಆಗಿಲ್ಲ. 15 ವರ್ಷ ಸಚಿವರಾಗಿ 7 ವರ್ಷ ಮುಖ್ಯಮಂತ್ರಿಯಾದ ಇವರಿಗೆ ಇದು ಗೊತ್ತಾಗಲ್ವಾ ಎಂದು ಪ್ರಶ್ನಿಸಿದ ಕುಮಾರಸ್ವಾಮಿ, ಕೇಂದ್ರ ಸರ್ಕಾರ ನೆರವು ಕೊಟ್ಟು ರಾಜ್ಯ ಸರ್ಕಾರ ರೈತರ ಪರವಾಗಿ ಸಹಾಯಧನ ವಿತರಿಸಿಲ್ಲ ಎಂದು ಆರೋಪಿಸಿದರು. ಪ್ರಜ್ವಲ್ ರೇವಣ್ಣ ಕೂಡಲೇ ವಿದೇಶದಿಂದ ಮರಳಿ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೂಚನೆ ನೀಡಿದ್ರು. ಎಚ್.ಡಿ. ದೇವೇಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಕೂಡ ಮನವಿ ಮಾಡಿದ್ದೇನೆ. ಕಾರ್ಯಕರ್ತರ ಮೇಲೆ ಗೌರವವಿದ್ದರೆ ತಕ್ಷಣ ವಾಪಸ್ ಬರುವಂತೆ ಹೇಳಿದ್ದೇವೆ. ಈಗ ವಿಡಿಯೋ ಬಿಡುಗಡೆ ಮಾಡಿರುವುದು ನಮಗೆ ಸಮಾಧಾನ ತಂದಿದೆ ಎಂದು ಹೇಳಿದ್ರು. ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾದ ಬಳಿಕ ಸತ್ಯಾಸತ್ಯತೆಗಳು ಹೊರಬರಲಿವೆ. ಯಾರೆಲ್ಲ ಷಡ್ಯಂತ್ರ ಎಸಗಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಎಂಬುದು ಹೊರಗಡೆ ಬರಲಿದೆ. ಈಗಲಾದರೂ ಪ್ರಜ್ವಲ್ ರೇವಣ್ಣಗೆ ಕಾರ್ಯಕರ್ತರ ಬಗ್ಗೆ ಮಮತೆ ಇದೆ ಅಂತ ತೋರಿಸಿಕೊಂಡಿದ್ದಾನೆ. ಇದು ನನಗೂ ಸಮಾಧಾನ ತಂದಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಮಾಡಿ ಬರ್ತೀನಿ ಅಂದಿದ್ದಾರೆ. ಆದ್ರೆ ಮೊದಲೇ ಈ ಕೆಲಸ ಮಾಡಬೇಕಿತ್ತು, ಅವರು ಹೇಳಬೇಕಿತ್ತು ಎಂದ್ರು. ಪ್ರಾಮಾಣಿಕವಾದ ದುಡಿಮೆಯನ್ನು ಮಾಡಿದ್ದೀರಿ. ನಿಮ್ಮ ದುಡಿಮೆಯ ಫಲ ಬಹುಶಃ 3ನೇ ತಾರೀಕು ಇಲ್ಲಿ ನಾರಾಯಣಸ್ವಾಮಿ ಅವರೇನು ಮತದಾನವನ್ನು ಮಾಡಬೇಕು ಅವರ ಪರವಾಗಿ ಮತ್ತು 4ನೇ ತಾರೀಕಿನ ಲೋಕಸಭೆಯ ಫಲಿತಾಂಶ ಮತ್ತೆ 6ನೇ ತಾರೀಕಿನಂದು ನಾರಾಯಣಸ್ವಾಮಿ ಅವರ ಫಲಿತಾಂಶ, ಇದು ಎಲ್ಲದರ ಜಯವನ್ನ ತಂದುಕೊಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಇದೆ ಅಂತಕ್ಕಂಥದ್ದನ್ನ ಪ್ರಥಮವಾಗಿ ನಿಮ್ಮೆಲ್ಲರ ಬಯಸ್ತೇನೆ. ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಮ್ಮನ್ನ ನೀವೆಲ್ಲರೂ ಬಹಳ ಅತ್ಯಂತ ಯಾವುದೇ ಸಂದರ್ಭದಲ್ಲಿ ಬಂದರೂ ನಿಮ್ಮ ಕುಟುಂಬದ ಒಬ್ಬ ಅಣ್ಣನ ತಮ್ಮ ಅಂತಕ್ಕಂಥ ಪ್ರೀತಿಯಿಂದ ಕಾಣ್ತೀರಿ. ಯಾವುದೇ ಬಿಜೆಪಿ ನಾಯಕರಲ್ಲಿ ನಮ್ಮ ಕಾಂಗ್ರೆಸ್ ಇರ್ತಕ್ಕಂಥವರು ಬಹಳ ಜನ ಪ್ರೀತಿಯಿಂದ ಕಾಣ್ತಾರೆ ವೈಯಕ್ತಿಕವಾಗಿ. ಇನ್ನು ಪಕ್ಷ ಕಾರ್ಯಕರ್ತರ ಬಗ್ಗೆ ನಾನೇನು ಹೇಳಲೇಬೇಕಾಗಿದೆ. ಅದು ಒಂದು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಹಲವಾರು ಸರ್ಕಾರಗಳಿಂದ ಬಂದು ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮಗಳ ನಿರೀಕ್ಷೆಗೆ ಕಾರ್ಯಕ್ರಮಗಳನ್ನು ತರಲಿಕ್ಕಾಗಿರಲಿಲ್ಲ. 2006 ನಾನು ಮತ್ತು ಯಡಿಯೂರಪ್ಪನವರು ಬಿಜೆಪಿಯ ಪಕ್ಷ ಮತ್ತು ಜನತಾದಳದ ಪಕ್ಷಗಳ ಹೊಂದಾಣಿಕೆಯಿಂದ ಸರ್ಕಾರವನ್ನು ರಚನೆ ಮಾಡುತ್ತಿದ್ದ ಸ್ವಾತಂತ್ರ್ಯ ಬಂದ 60 ವರ್ಷಗಳಲ್ಲಿ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ಸಾಧನೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ 20 ತಿಂಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯ ನಮ್ಮ ಪಕ್ಷ ಮತ್ತು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಇದ್ದಂಥ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ಕೇವಲ 169. ನಾವು ಇದ್ದಂಥ 20 ತಿಂಗಳ ಆಡಳಿತದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು 189 ಕಾಲೇಜುಗಳನ್ನು ಪ್ರಾರಂಭ ಮಾಡೋದು ಕೇವಲ 20 ತಿಂಗಳಲ್ಲಿ. ಈಗ ಮೊನ್ನೆ ಒಂದು ಸಭೆ ಮಾಡಿದ್ದಾರೆ. ಈಗೇನು ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ ಈ ವರ್ಷ 850 ರೈತರ ಆತ್ಮಹತ್ಯೆ ಪ್ರಕರಣ ಆಗಿದೆ. ಆತ್ಮಹತ್ಯೆಗೆ ಕಾರಣಗಳೇನು ಅಂತ ಹೇಳಿ ಈ ಸಮಿತಿ ರಚನೆ ಮಾಡಿ ಸಮಿತಿ ಮುಖಾಂತರ ವರದಿ ತಗೊಳ್ತಾರೆ.
ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ, ಪ್ರಜ್ವಲ್ ರೇವಣ್ಣ ಅವರು ಈಗ ವಿಡಿಯೋ ಬಿಡುಗಡೆ ಮಾಡುವ ಬದಲು ಮೊದಲೇ ಹೇಳಬೇಕಿತ್ತು. ಮೊದಲೇ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇತ್ತು. ಇದು ಟೂ ಲೇಟ್ ಅಂತ ಅನಿಸುತ್ತೆ. ಈಗಲಾದರೂ ಹೇಳಿದ್ದಾರಲ್ಲ, ಬೇಗ ಬಂದು ತನಿಖೆಗೆ ಸಹಕರಿಸಲಿ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಷಡ್ಯಂತ್ರ ಮಾಡಿದ್ರೆ ಷಡ್ಯಂತ್ರ ಮಾಡಿರೋದು ಕಣ್ಣಿಗೆ ಕಾಣುತ್ತಿದೆ ಎಂದು ಅಶೋಕ್ ಹೇಳಿದ್ರ. ಷಡ್ಯಂತ್ರ ಮಾಡಿರೋದು ನಿಜ. ಹಂಚಿರೋರನ್ನ ಅರೆಸ್ಟ್ ಮಾಡಿಲ್ಲ. ಕಾಂಗ್ರೆಸ್ ಒಕ್ಕಲಿಗರನ್ನ ಮುರಿಯುವ ಷಡ್ಯಂತ್ರ ಮಾಡಿದೆ. ಅದರ ಒಂದು ಭಾಗವಿದು. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಇದು ಬಿಜೆಪಿ ನಿಲ್ವು. ಆದರೆ ಷಡ್ಯಂತ್ರ ಮಾಡಿರೋದು ತಪ್ಪು. ಷಡ್ಯಂತ್ರ ಮಾಡಿರೋರನ್ನ ವಿಚಾರಣೆಗೆ ಒಳಪಡಿಸಬೇಕು ಎಂದ್ರ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವೈ.ಎ. ನಾರಾಯಣಸ್ವಾಮಿ ಮಾತನಾಡಿ, ಶಿಕ್ಷಕರ ಮನವೊಲಿಸಿ ಜೂನ್ 3ರಂದು ಮೈತ್ರಿ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದ್ರ. ಉಭಯ ಪಕ್ಷಗಳ ಕಾರ್ಯಕರ್ತರು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕು ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1,500 ಶಿಕ್ಷಕರಿದ್ದು ಅವರ ಮನೆಗಳಿಗೆ ಕಾರ್ಯಕರ್ತರು ಭೇಟಿ ನೀಡಬೇಕು. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಸರ್ಕಾರಗಳ ಅವಧಿಯಲ್ಲಿ ಶಿಕ್ಷಕರಿಗೆ ಮಾಡಿರುವ ಅನುಕೂಲಗಳ ಬಗ್ಗೆ ತಿಳಿಸಬೇಕು. 2006ರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಶಿಕ್ಷಕರ ಪಾಲಿಗೆ ಸುವರ್ಣ ದಿನಗಳಾಗಿದ್ದವು. ಆ ಕಾಲದಲ್ಲಿ ಆದ ಕೆಲಸಗಳು ಮತ್ತೆ ಯಾರ ಕಾಲದಲ್ಲಿಯೂ ಆಗಲಿಲ್ಲ ಎಂದರು. ವೀರಪ್ಪ ಮೊಯ್ಲಿ ಅವರು ಶಾಶ್ವತ ಅನುದಾನ ರಹಿತ ಪದ ತೆಗೆದುಹಾಕುವ ಮೂಲಕ ಸರ್ಕಾರಿ ಶಾಲೆಗಳಿಗೆ ಶಾಶ್ವತ ಬೇಗ ಹಾಕುವ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಅದನ್ನ ಮತ್ತೆ ಜಾರಿಗೆ ತಂದವರು ಕುಮಾರಸ್ವಾಮಿ ಅವರ ಸರ್ಕಾರದ ಅವಧಿಯಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತರಲಾಗಿದೆ. ಕೊರೋನಾ ಸಮಯದಲ್ಲಿಯೂ ಶಿಕ್ಷಕರಿಗೆ ಸಂಪೂರ್ಣ ವೇತನ ನೀಡಿದ್ದು ಯಡಿಯೂರಪ್ಪ ಸರ್ಕಾರ ಎಂಬುದನ್ನ ಮರೆಯಬಾರದು ಎಂದರು. 7ನೇ ವೇತನ ಆಯೋಗ ರಚನೆ ಮಾಡಿದ್ದು ನಮ್ಮದೇ ಸರ್ಕಾರ. ಇದನ್ನ ಅರಿತು ಮೈತ್ರಿ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದ ವೈಎಎನ್, 18 ವರ್ಷದ ಅವಧಿಯಲ್ಲಿ ಜಾತ್ಯತೀತವಾಗಿ ಕಾರ್ಯನಿರ್ವಹಿಸಿದ್ದೇನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಅನಂತರ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ನಿದರ್ಶನವೇ ಇಲ್ಲ. ಬಿಜೆಪಿ ಇಲ್ಲವೇ ಜೆಡಿಎಸ್ ಮಾತ್ರ ಸತತವಾಗಿ ಗೆಲ್ಲುತ್ತಾ ಬಂದಿದೆ. ಈಗ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿದ್ದು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಎಲ್ಲರೂ ಸಹಕರಿಸಬೇಕು ಎಂದು ಕೋರಿದರು. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾದ ನಂತರ ಶಿಕ್ಷಣ ಇಲಾಖೆ ಹದಗೆಟ್ಟಿದೆ. ಅವೈಜ್ಞಾನಿಕ ಆದೇಶಗಳಿಂದ ಶಿಕ್ಷಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೋರ್ಟಿನಿಂದ ಚೀಮಾರಿ ಹಾಕಿಸಿಕೊಂಡರೂ ಮಾನ ಮರ್ಯಾದೆ ಇಲ್ಲದೆ ಸಚಿವರು ಸರ್ಕಾರ ವರ್ತಿಸುತ್ತಿರುವುದು ವಿಪರ್ಯಾಸವೇ ಸರಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇದನ್ನ ತಪ್ಪಿಸಲು ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ನೀಡಬೇಕು ಎಂದು ವೈ.ಎ. ನಾರಾಯಣಸ್ವಾಮಿ ಮನವಿ ಮಾಡಿದ್ರು. ಚುನಾವಣಾ ಪ್ರಚಾರ ರ್ಯಾಲಿ ಚುನಾವಣೆ 3ನೇ ತಾರೀಕಿದೆ. 3ನೇ ತಾರೀಕು ತಾವೆಲ್ಲರೂ ಸೇರಿ ಶಿಕ್ಷಕರ ಮನವೊಲಿಸಿ ಯಾರ್ಯಾರು ಶಿಕ್ಷಕರಲ್ಲಿ ಬಂದಿದ್ದೀರಿ, ಯಾರು ಮತದಾರರು ಬಂದಿದ್ದೀರಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ. 3ನೇ ತಾರೀಕು ಬಂದು ಜೆಡಿಎಸ್ ಬಿಜೆಪಿ ಮೈತ್ರಿ
ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ ಮಾತನಾಡಿ, ನಾರಾಯಣಸ್ವಾಮಿಯವರು ಸ್ವತಃ ಶಿಕ್ಷಕರು, 3 ಬಾರಿ ಆಯ್ಕೆಯಾದವರ, ಅವರನ್ನ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ತಂದಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ 180 ಐಟಿಐ ಸಂಸ್ಥೆಗಳನ್ನ ಕರ್ನಾಟಕದಲ್ಲಿ ಸ್ಥಾಪಿಸಿದ್ದು ಯಡಿಯೂರಪ್ಪನವರು. ಅತಿಥಿ ಉಪನ್ಯಾಸಕರ ಗೌರವಧನ ಹೆಚ್ಚಿಸಿದ್ದು ಬಿಜೆಪಿ ಸರ್ಕಾರ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೊರತುಪಡಿಸಿ ಯಾವುದೇ ಅಭಿವೃದ್ಧಿ ರಾಜ್ಯದಲ್ಲಿ ಮಾಡುತ್ತಿಲ್ಲ ಎಂದು ಲೇವಡಿ ಮಾಡಿದ್ರ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತೀವ್ರ ಹದಗೆಟ್ಟಿದೆ. ವೈ ನಾರಾಯಣಸ್ವಾಮಿ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಲು ಅಶ್ವತ್ಥನಾರಾಯಣ್ ಮನವಿ ಮಾಡಿದ್ರ. ಈ ಒಂದು ಚುನಾವಣೆಯಲ್ಲಿ ನಮ್ಮ ವೈ ನಾರಾಯಣಸ್ವಾಮಿ ನಿಜಕ್ಕೂ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ವ್ಯಕ್ತಿ. ಈಗಾಗಲೇ ಎಲ್ಲ ಶಿಕ್ಷಕರ ವಿಶ್ವಾಸವನ್ನು ಗಳಿಸಿರುವಂತರು ನಮ್ಮೆಲ್ಲ ಕಾರ್ಯಕರ್ತರು, ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಎಲ್ಲ ಶಿಕ್ಷಕರನ್ನು ಮಾತಾಡಿಸಿ 21,000 ಮತದಾರರಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮತದಾರನು ಬಹಳ ಇಲ್ಲಿ ಪ್ರಮುಖವಾಗಿರ್ತಾರೆ. ತುಂಬಾ ಜನ ಇದ್ದಾರೆ ಮತದಾರರಲ್ಲ, 21,000 ಜನ 36 ವಿಧಾನಸಭಾ ಕ್ಷೇತ್ರದಲ್ಲಿ 21,000 ಜನ ಮತದಾರರಿದ್ದಾರೆ. ಹಾಗಾಗಿ ಎಲ್ಲೇ ಮತದಾರರು ನೋಡಿದ್ರೆ ಅವರ ಗಮನಿಸಿ ಹೋಗಿ ಮಾತಾಡಿಸಿ ಅವರ ವಿಶ್ವಾಸ ತಗೊಳ್ಳುವಂತ ಕೆಲಸಗಳನ್ನ ಮಾಡಬೇಕು. ಶಿಕ್ಷಕರ ಬೆಂಬಲ ನಮಗೆ ಬೇಕಾಗಿದೆ. ಮತ್ತೊಮ್ಮೆ ವೈ ನಾರಾಯಣಸ್ವಾಮಿ ಅವರು ಗೆಲ್ಲೋದು ಬಹಳ ಮುಖ್ಯವಾಗಿದೆ. ಅವ್ರು ಗೆದ್ದರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಮಾಡಿದರೆ ಮಾಡ್ತಾನೆ ಇರ್ತಾರೆ ಅನ್ನುವಂಥ ವಿಶ್ವಾಸವನ್ನು ಕೊಟ್ಟು ನಿಮ್ಮ ಶಿಕ್ಷಕರ ಜೊತೆಯಲ್ಲಿ ಸದಾಕಾಲ ಇರ್ತೀವಿ. ಯಾವ ರೀತಿ ಶಿಕ್ಷಕರ ಪರವಾಗಿ ಕೆಲಸ ಮಾಡುವಂತ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಹಾಗಾಗಿ ಶಿಕ್ಷಕರು ನಮ್ಮ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿ ಅಭ್ಯರ್ಥಿಯಾಗಿರುವಂತ ವೈ ನಾರಾಯಣಸ್ವಾಮಿ ಅವರು ಸೀರಿಯಲ್ ನಂಬರ್ 1 ಅವರ ಹೆಸರಿನ ಎದುರಿನಲ್ಲಿ ಒಂದನ್ನು ಗುರುತು ಮಾಡಬೇಕು. ಒಂದೊಂದ್ರೆ ಗೇರ್ ಎಳೆಯಬೇಕಂತೆ, ಬರೀ ಗೆರೆ ಎಳಿಬೇಕು, ಬೇರೆ ಏನು ಮಾಡಬಾರ್ದು. ಅಲ್ಲದೆ ಮತ ಅಪ್ರಸ್ತುತ ಆಗುತ್ತೆ, ಬೇರೆ ಏನೇ ಬರೀಲಿಕ್ಕೆ ಹೋದ್ರು ಅಪ್ರಸ್ತುತ ಆಗುತ್ತೆ. ಹಾಗಾಗಿ ಬರೀ ಒಂದು ಗೀರನ್ನು ಎಳಿಬೇಕು, ಒಂದು ಗೀರನ್ನು ಎಳಿರಿ ಸಾಕು. ಇದನ್ನು ಮಾಡಿ ವೈ ನಾರಾಯಣಸ್ವಾಮಿ ಅವರನ್ನ ಗೆಲ್ಲಿಸಬೇಕು ಅಂತ ನಮ್ಮೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಮತದಾರರು ಮತ್ತು ಕಾರ್ಯಕರ್ತರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಸಹಕಾರವನ್ನು ಕೇಳಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಗೋಪಿ, ಸಿಕಲ್ ರಾಮಚಂದ್ರ ಸೇರಿದಂತೆ ಬಿಜೆಪಿ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.